ವೀಕ್ಷಕರೇ ನಮಸ್ಕಾರ. ಇವತ್ತು ನಾನು ತಲಪತಿ ವಿಜಯ್ ಅವರ ಜನನಾಯಕನ್ ಫಿಲಮ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಈ ಮೂವಿಯ ಫಸ್ಟ್ ಪಾರ್ಟ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈಗ ಸೆಕೆಂಡ್ ಪಾರ್ಟ್ ಕಡೆ ಹೋಗೋಣ. ವೀಕ್ಷಕರೇ, ಇಂದಿನ ಭಾಗದಲ್ಲಿ ನಾವು ನೋಡಿದಂತೆ ವಿಜಯನ್ನ ರಕ್ಷಣೆ ಮಾಡಿದ ತಲಪತಿ ಜಾನ್ ಈಗ ಇಷ್ಟಕ್ಕೆ ಸುಮ್ಮನಿರೋದಿಲ್ಲ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ವಿಜಯ ಈಗ ಜಾನ್ನ ಪ್ಲಾನ್ಗೆ ಅಡ್ಡಿಯಾಗಿರ್ತಾಳೆ. ಹಾಗೆ ಜಾನ್ ಕೂಡ ತಲಪತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕೋಕೆ ಶುರು ಮಾಡ್ಕೊಂಡಿರ್ತಾನೆ. ಹಾಗಿದ್ರೆ ಈಗ ಇವರಿಬ್ಬರ ನಡುವೆ ನಡೆಯೋ ಈ ದೊಡ್ಡ ಯುದ್ಧ ಹೇಗೆ ಶುರುವಾಗುತ್ತೆ? ಜಾನ್ಗೆ ತಲಪತಿ ಬಗ್ಗೆ ಹೇಗೆ ಗೊತ್ತಿತ್ತು? ಮತ್ತೆ ಜಾನ್ ಮತ್ತೆ ತಲಪತಿ ನಡುವೆ ಇಷ್ಟು ದೊಡ್ಡ ವೈಷಮ್ಯಕ್ಕೆ ಕಾರಣ ಏನು? ದೇಶಕ್ಕೆ ಬಂದ ಗಂಡಾಂತರವನ್ನ ತಲಪತಿ ಹೇಗೆ ನಿಭಾಯಿಸ್ತಾರೆ? ಹಾಗೆ ಜನನಾಯಕನಾಗಿ ಹೇಗೆ ಬೆಳೀತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ವಿಜಿ ಒಂದು ರೆಡ್ ಕಲರ್ ಟೆಡ್ಡಿ ಬೇರ್ ಅನ್ನ ನೋಡಿ ತುಂಬಾ ಭಯಪಟ್ಕೊಂಡಿರ್ತಾಳೆ. ಈಗ ತಲಪತಿ ವಿಜಿ ಯಾಕಷ್ಟು ಭಯಪಟ್ಲು? ಈ ಪ್ರಶ್ನೆಗೆ ಉತ್ತರನ ಹುಡುಕ್ಲೇಬೇಕು ಅಂತ ನಿರ್ಧಾರ ಮಾಡ್ತಾನೆ. ಜೈಲರ್ ಸಾಯುವ ಮುನ್ನ ಹೇಳಿದ್ದ ಮಾತು ಅವನಿಗೆ ನೆನಪಾಗುತ್ತೆ. ನನ್ನ ಹೆಂಡತಿಯ ರೂಮನ್ನು ಯಾವುದೇ ಕಾರಣಕ್ಕೂ ತೆಗಿಬೇಡ ಅಂತ. ಆದರೆ ಈಗ ಪರಿಸ್ಥಿತಿ ಬೇರೆಯೇ ಆಗಿರುತ್ತೆ. ವಿಜಿಯ ಭಯದ ಹಿಂದಿರುವ ಸತ್ಯ ತಿಳಿಯೋದು ತುಂಬ ಮುಖ್ಯ ಆಗಿರುತ್ತೆ. ಅದಕ್ಕಾಗಿ ತಲಪತಿ ಮೊದಲ ಬಾರಿಗೆ ಆ ರೂಮ್ನ ಬಾಗಿಲು ತೆಗಿತಾನೆ. ವಿಜಿಯ ತಾಯಿ ಬಳಸುತ್ತಿದ್ದ ವಸ್ತುಗಳು, ಫೋಟೋಗಳು, ಆರ್ಮಿ ಯೂನಿಫಾರ್ಮ್ ಎಲ್ಲವೂ ಕೂಡ ವರ್ಷಗಳಿಂದ ಯಾರೂ ಮುಟ್ಟದ ಹಾಗೆ ಕಾಣಿಸ್ತಿರುತ್ತೆ. ತಲಪತಿ ನಿಧಾನವಾಗಿ ಪ್ರತಿಯೊಂದು ವಸ್ತುವನ್ನು ನೋಡ್ತಾನೆ. ಅಷ್ಟರಲ್ಲಿ ಅವನ ಕಣ್ಣು ಅದೇ ಕೆಂಪು ಬಣ್ಣದ ಟೆಡ್ಡಿ ಬೇರ್ ಮೇಲೆ ಬೀಳುತ್ತೆ. ತಕ್ಷಣ ಅದನ್ನು ಕೈಗೆತ್ಕೊಂಡು ನೋಡಿದಾಗ ಅದು ಸ್ವಲ್ಪ ಭಾರವಾಗಿರುವಂತೆ ಕಾಣಿಸುತ್ತೆ. ಒಂದು ಟೆಡ್ಡಿ ಬೇರ್ ಇಷ್ಟೊಂದು ವೆಯ್ಟ್ ಯಾಕೆ ಅಂತ ಅನುಮಾನ ಕೂಡ ಬರುತ್ತೆ. ತಕ್ಷಣ ಅದನ್ನು ಕತ್ತರಿಸಿ ನೋಡಿದ್ರೆ ಒಳಗಿನಿಂದ ಒಂದು ಗನ್ ಕೂಡ ಹೊರಗೆ ಬೀಳುತ್ತೆ. ಈ ಕ್ಷಣಕ್ಕೆ ತಲಪತಿಗೆ ಎಲ್ಲ ಕೂಡ ಅರ್ಥ ಆಗ್ಬಿಡುತ್ತೆ. ಇದು ಮಕ್ಕಳ ಆಟಿಕೆ ಅಲ್ಲ. ಈ ಆಟಿಕೆಯೊಳಗೆ ಬಂದೂಕುಗಳನ್ನು ಕಳ್ಳ ಸಾಗಾಣಿಕೆ ಮಾಡ್ತಿದ್ರು ಅಂತ ಗೊತ್ತಾಗುತ್ತೆ. ಯಾರಿಗೂ ಅನುಮಾನ ಬರದಂತೆ ದೇಶದಾದ್ಯಂತ ಈ ರೀತಿ ಶಸ್ತ್ರಾಸ್ತ್ರಗಳನ್ನು ಸಾಗಣೆ ಮಾಡ್ತಿದ್ರು. ಇದೇ ವಿಷಯ ವಿಜಯ ತಾಯಿಗೆ ಗೊತ್ತಾಗಿರುತ್ತೆ. ಅವರು ಈ ರಹಸ್ಯವನ್ನು ಪೊಲೀಸರಿಗೆ ಹೇಳೋಕೆ ಹೊರಟಿದ್ದಾಗ ಇದ್ರ ಬಗ್ಗೆ ಗನ್ ಗ್ಯಾಂಗಿಗೆ ಗೊತ್ತಾಗ್ಬಿಡುತ್ತೆ. ಅವರು ವಿಜಯ ತಾಯಿಯನ್ನು ಕ್ರೂರವಾಗಿ ಕೊಲೆ ಮಾಡಿಬಿಡ್ತಾರೆ. ಆ ದಿನ ಚಿಕ್ಕ ವಿಜಿ ಅಲಮಾರಿಯೊಳಗೆ ಅಡಗಿಕೊಂಡಿರ್ತಾಳೆ. ಅವಳ ಕಣ್ಣೆದುರೆ ತನ್ನ ತಾಯಿಯನ್ನು ಕೊಲೆ ಮಾಡೋದನ್ನು ನೋಡಿರ್ತಾಳೆ. ಅದಕ್ಕೆ ಇವತ್ತಿಗೂ ಕೂಡ ಕೆಂಪು ಟೆಡ್ಡಿ ಬೇರ್ ನೋಡಿದ ತಕ್ಷಣ ಅವಳಿಗೆ ಆ ಭಯಾನಕ ಘಟನೆ ನೆನಪಾಗಿ ಪ್ಯಾನಿಕ್ ಅಟ್ಯಾಕ್ ಬರ್ತಿರುತ್ತೆ. ಈ ಸತ್ಯವನ್ನು ತಿಳಿದ ತಲಪತಿಗೆ ತುಂಬ ಕೋಪ ಬರುತ್ತೆ. ಅವನು ತಕ್ಷಣ ಕಾಯಲ್ನನ್ನು ಭೇಟಿಯಾಗಿ ವಿಷಯದ ಬಗ್ಗೆ ಹೇಳ್ತಾನೆ. ಕಾಯಲ್ ಕೂಡ ತನ್ನ ಇನ್ವೆಸ್ಟಿಗೇಷನಲ್ಲಿ ಒಂದು ದೊಡ್ಡ ಮಾಹಿತಿ ಪತ್ತೆ ಮಾಡ್ತಾಳೆ. ಅವಳು ಹೇಳ್ತಾಳೆ, ಈ ಸ್ಮಗ್ಲಿಂಗ್ ಕೇವಲ ತಮಿಳುನಾಡಿನಲ್ಲಿ ಮಾತ್ರ ಆಗಿಲ್ಲ. ಸುಮಾರು 15 ವರ್ಷಗಳಿಂದ ದೇಶದ ಹಲವಾರು ರಾಜ್ಯಗಳಲ್ಲಿ ಇದೇ ರೀತಿ ಟೆಡ್ಡಿ ಬೇರ್ಗಳ ಮೂಲಕ ವೆಪನ್ ಸಾಗಿಸ್ತಾ ಇದ್ದಾರೆ. ಆ ಸಮಯದಲ್ಲಿ ಟಾಯ್ ಶಾಪ್ನಲ್ಲಿದ್ದವರು ಈಗ ದೊಡ್ಡ ದೊಡ್ಡ ಪೊಲಿಟಿಷಿಯನ್ ಆಗಿದ್ದಾರೆ. ಕೆಲವರು ಬಿಸ್ನೆಸ್ ಮೆನ್ಗಳು, ಕೆಲವರು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳಂತೆ ಬದುಕುತ್ತಿದ್ದಾರೆ. ಇದನ್ನು ಕೇಳಿದ ತಲಪತಿ ಮತ್ತಷ್ಟು ಗಂಭೀರವಾಗಿಬಿಡ್ತಾನೆ. ಅವನಿಗೆ ಈಗ ಸ್ಪಷ್ಟವಾಗುತ್ತೆ, ಇದು ಒಬ್ಬ ವ್ಯಕ್ತಿಯ ಕೆಲಸ ಅಲ್ಲ, ದೇಶವನ್ನೇ ಒಳಗಿನಿಂದ ನಾಶ ಮಾಡುವ ಒಂದು ದೊಡ್ಡ ನೆಟ್ವರ್ಕ್ ಅಂತ. ಇದೇ ಸಮಯದಲ್ಲಿ ವಿಜಿ ಕಾಲೇಜಿನಲ್ಲಿರ್ತಾಳೆ. ಒಬ್ಬ ಹುಡುಗ ಬಂದು ಹೇಳ್ತಾನೆ, ನಿನ್ನ ಬಾಯ್ ಫ್ರೆಂಡ್ ಕಾರ್ತಿಕ್ ಹೊರಗೆ ಕರೀತಿದ್ದಾನೆ ಅಂತ. ವಿಜಿ ಯಾವುದೇ ಅನುಮಾನವಿಲ್ಲದೆ ಅವನ ಜೊತೆ ಹೊರಡ್ತಾಳೆ. ಆದರೆ ಅಲ್ಲಿ ಕಾರ್ತಿಕ್ಕೇ ಇರೋದಿಲ್ಲ. ಎಲ್ಲವೂ ಜಾನ್ ಗ್ಯಾಂಗ್ ಹಾಕಿದ ಬಲೆ. ಹೊರಗೆ ಬಂದ ತಕ್ಷಣ ಅವರು ವಿಜಿಯನ್ನು ಕಿಡ್ನಾಪ್ ಮಾಡ್ತಾರೆ. ಒಂದು ನಿರ್ಜನ ಜಾಗಕ್ಕೆ ಕರ್ಕೊಂಡೋಗಿ ಕಟ್ಟಿ ಹಾಕ್ತಾರೆ. ಅವಳಿಗೆ ಹೊಡಿತಾ ಕೇಳ್ತಾರೆ, ಕರೀಂ ಎಲ್ಲಿದ್ದಾನೆ, ಅವನು ನಿನಗೆ ಏನು ಕೊಟ್ಟ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ವಿಜಿ ಅಳುತ್ತಾ ನನಗೇನು ಗೊತ್ತಿಲ್ಲ ಅಂತಲೇ ಹೇಳ್ತಿರ್ತಾಳೆ. ಅವಳಿಗೆ ನಿಜವಾಗ್ಲೂ ಕೂಡ ಏನೂ ಗೊತ್ತಿರೋದಿಲ್ಲ. ಈ ಕಡೆ ವಿಜಿ ಕಾಣೆಯಾಗಿದ್ದಾಳೆ ಅನ್ನೋ ಸುದ್ದಿ ತಲಪತಿಗೆ ಗೊತ್ತಾಗುತ್ತೆ. ಅವನೊಂದು ಕ್ಷಣನೂ ಕೂಡ ವ್ಯರ್ಥ ಮಾಡೋದಿಲ್ಲ. ತಕ್ಷಣ ಅವಳ ಮೊಬೈಲ್ ಲೊಕೇಶನ್ನ ಟ್ರ್ಯಾಕ್ ಮಾಡಿ ನೇರವಾಗಿ ವಿಜಿ ಇದ್ದ ಸ್ಥಳಕ್ಕೆ ಬರ್ತಾನೆ. ಅಲ್ಲಿಗೆ ತಲುಪಿದಾಗ ವಿಜಿ ಅವಳು ಭಯದಿಂದ ನಡುಗ್ತಾ ಕುಳಿತಿರೋದನ್ನು ನೋಡ್ತಾನೆ. ಆ ದೃಶ್ಯ ನೋಡಿ ತಲಪತಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಅವನು ಒಂದೇ ಒಂದು ಮಾತು ಹೇಳ್ತಾನೆ, ನನ್ನ ಮಗಳ ಮೇಲೆ ಕೈ ಹಾಕಿದ್ರ. ಮುಂದಿನ ಕ್ಷಣ ಅಲ್ಲಿದ್ದ ಪ್ರತಿಯೊಬ್ಬ ಗೂಂಡನನ್ನು ನಿರ್ದಯವಾಗಿ ಹೊಡೆಯೋಕ್ಕೆ ಶುರು ಮಾಡ್ತಾನೆ. ಯಾರಿಗೂ ಅವನನ್ನು ಎದುರಿಸೋಕೆ ಸಾಧ್ಯ ಆಗ್ತಿರಲ್ಲ. ಕೆಲವೇ ನಿಮಿಷಗಳಲ್ಲಿ ಸಂಪೂರ್ಣ ಜಾಗ ಮೌನವಾಗಿಬಿಡುತ್ತೆ. ತಳಪತಿಯ ಆ ಫೈಟ್ ಸೀನ್ ಜಾನ್ಗೆ ಲೈವ್ ಆಗಿ ಗೊತ್ತಾಗ್ತಾ ಇರುತ್ತೆ. ಮೊದಲ ಬಾರಿಗೆ ಜಾನ್ ತಲಪತಿಯನ್ನು ತನ್ನ ಕಣ್ಣಾರ ನೋಡ್ತಾನೆ. ಅವನ ಮುಖ ನೋಡಿದ ಕ್ಷಣ ಜಾನ್ ಮುಖದಲ್ಲಿ ಆಶ್ಚರ್ಯ ಕಾಣುತ್ತೆ. ತಕ್ಷಣ ರಾಮಸ್ವಾಮಿಗೆ ಫೋನ್ ಮಾಡಿ ಕೇಳ್ತಾನೆ, ನಾನು ಅವತ್ತೇ ಹೇಳಿದ್ದೆ ಅಲ್ವಾ ತಲಪತಿಯನ್ನು ಮುಗಿಸಿಬಿಡು ಅಂತ. ಅದನ್ನು ಕೇಳಿದ ರಾಮಸ್ವಾಮಿ ನಿರಾಶೆಯಿಂದ ಉತ್ತರ ಕೊಡ್ತಾನೆ, ಪ್ರಯತ್ನ ಮಾಡಿಲ್ಲ ಅಂತ ಅಲ್ಲ, 23 ಜನರನ್ನು ಕಳಿಸಿದ್ದೆ. ಆದರೆ ಪ್ರತಿ ಸಾರಿ ತಲಪತಿ ಅವರನ್ನು ಕೊಂದು ಹಿಂದಕ್ಕೆ ವಾಪಸ್ ಕಳಿಸ್ತಿದ್ದಾನೆ. ಇದನ್ನು ಕೇಳಿದ ಜಾನ್ಗೆ ಒಂದು ಸ್ಪಷ್ಟವಾಗುತ್ತೆ, ಈ ಯುದ್ಧದಲ್ಲಿ ತನ್ನ ದೊಡ್ಡ ಶತ್ರು ತಲಪತಿನೇ ಅಂತ. ತಲಪತಿ ಈಗ ವಿಜಯನ ಕರ್ಕೊಂಡು ಮನೆಗೆ ಸುರಕ್ಷಿತವಾಗಿ ಬರ್ತಾನೆ. ಆದರೆ ಅವನಿಗೆ ಒಂದು ವಿಷಯ ಸ್ಪಷ್ಟವಾಗಿರುತ್ತೆ, ಇದು ಇಲ್ಲಿಗೆ ಮುಗಿಯೋದಿಲ್ಲ. ಜಾನ್ ಮತ್ತೆ ವಿಜಯನನ್ನು ಟಾರ್ಗೆಟ್ ಮಾಡ್ತಾನೆ. ಇತ್ತ ಜಾನ್ ಕೂಡ ತಲಪತಿಯ ಬಗ್ಗೆ ಸಂಪೂರ್ಣ ಮಾಹಿತಿನ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅವನಿಗೆ ಒಂದು ವಿಷಯ ಅರ್ಥ ಆಗಿರುತ್ತೆ, ತಲಪತಿ ಬದುಕಿರುವವರೆಗೂ ತನ್ನ ಮಿಷನ್ ಕಂಪ್ಲೀಟ್ ಆಗೋದೇ ಇಲ್ಲ ಅಂತ. ಕೆಲವು ದಿನಗಳ ನಂತರ ಜಾನ್ನ ಜನ ತಲಪತಿಯ ಮೇಲೆ ದಾಳಿ ಮಾಡ್ತಾರೆ. ಭಾರಿ ಫೈಟ್ ಆದ ನಂತರ ಅವರು ತಲಪತಿಯನ್ನು ಸುತ್ತುವರಿತಾರೆ. ಅದೇ ಸಮಯದಲ್ಲಿ ಜಾನ್ ವಿಡಿಯೋ ಕಾಲ್ ಮಾಡ್ತಾನೆ.
ಸ್ಕ್ರೀನ್ನಲ್ಲಿ ತಲಪತಿಯನ್ನು ನೋಡುತ್ತಾ ಒಂದು ಸ್ಮೈಲ್ ಕೊಡ್ತಾನೆ. ನೀನು ನನ್ನನ್ನು ಮರ್ತಿರಬಹುದು ಅಂತ ಹೇಳ್ತಾನೆ. ತಲಪತಿ ಶಾಂತವಾಗಿ ಅವನನ್ನೇ ನೋಡ್ತಿರ್ತಾನೆ. ಆಗ ಜಾನ್ ಹೇಳ್ತಾನೆ, ವರ್ಷಗಳ ಹಿಂದೆ ನೀನು ನನಗೆ ಗುಂಡು ಹೊಡೆದಿದ್ದೆ, ಆದರೆ ನಾನು ಸಾಯಲಿಲ್ಲ. ಆಗ ನಾನು ಒಬ್ಬ ಡೆಪ್ಯೂಟಿ ಕಮಿಷನರ್ ಮಾತ್ರ ಆಗಿದ್ದೆ, ಆದರೆ ಇಂದು ಸರ್ಕಾರವನ್ನು ಉರುಳಿಸುವ ಜಾನ್ ಆಗಿದ್ದೀನಿ. ಈ ಮಾತನ್ನು ಕೇಳಿದ ತಲಪತಿ ಒಂದು ಕ್ಷಣವೂ ಕೂಡ ಹೆದರೋದಿಲ್ಲ. ಅವನು ಗಟ್ಟಿಯಾಗಿ ಹೇಳ್ತಾನೆ, ನೀನು ಎಷ್ಟೇ ದೊಡ್ಡವನಾಗು, ಆದರೆ ನೀನು ಯಾವತ್ತು ನನ್ನ ಮುಂದೆ ಕಾಣಿಸ್ಕೋತೀಯೋ ಅವತ್ತೇ ನಿನ್ನ ದಿನ ಕೊನೆಯ ದಿನ ಆಗಿರುತ್ತೆ ಅಂತ. ವೀಕ್ಷಕರೇ, ಇಲ್ಲಿಂದ ಸಿನಿಮಾ ನಮ್ಮನ್ನು 15 ವರ್ಷಗಳ ಹಿಂದೆ ಕರ್ಕೊಂಡು ಹೋಗುತ್ತೆ. ಅಲ್ಲೇ ತಲಪತಿ ಮತ್ತು ಜಾನ್ ನಡುವಿನ ನಿಜವಾದ ವೈಷಮ್ಯ ಹೇಗೆ ಶುರುವಾಯಿತು ಅನ್ನೋದು ಗೊತ್ತಾಗುತ್ತೆ. ಆ ಸಮಯದಲ್ಲಿ ತಮಿಳುನಾಡಿನ ಒಂದು ಪ್ರದೇಶದಲ್ಲಿ ರಾಮಸ್ವಾಮಿ ಅನ್ನೋ ಲೋಕಲ್ ಮಿನಿಸ್ಟರ್ ಆಳ್ವಿಕೆ ನಡೆಸ್ತಾ ಇರ್ತಾನೆ. ಅವನ ಅನುಮತಿ ಇಲ್ಲದೆ ಆ ಊರಲ್ಲಿ ಒಂದು ಎಲೆ ಕೂಡ ಅಲುಗಾಡ್ತಿರಲ್ಲ. ಅವನು ಅಲ್ಲಿ ತುಂಬ ಸ್ಕ್ಯಾಮ್ಗಳನ್ನು ಮಾಡ್ತಿರ್ತಾನೆ. ಭೂಮಿ ಕಬಳಿಕೆ, ಕೊಲೆ, ಬೆದರಿಕೆ, ಹೀಗೆ ಹಲವಾರು ಇಲ್ಲಿಗಲ್ ಆಕ್ಟಿವಿಟಿ ಮೇಲೆ ರಾಮಸ್ವಾಮಿಯ ಕೈ ಇರುತ್ತೆ. ಪೊಲೀಸರು ಅವನ ವಿರುದ್ಧ ಹೋಗಲು ಎದುರುಕೋತಾ ಇರ್ತಾರೆ. ಒಂದು ದಿನ ರಾಮಸ್ವಾಮಿ ಮಾರಾಟ ಮಾಡ್ತಿದ್ದ ಪಟ್ಟಿ ಸಾರಾಯನ್ನು ಕುಡಿದು ತುಂಬ ಜನ ಸತ್ತಿರ್ತಾರೆ. ಊರಿನ ಜನ ಕೋಪಗೊಂಡು ಪ್ರತಿಭಟನೆ ಕೂಡ ಶುರು ಮಾಡಿರ್ತಾರೆ. ಆದರೆ ರಾಮಸ್ವಾಮಿ ತನ್ನ ಗುಂಡಗಳನ್ನು ಕಳಿಸಿ ಅವರ ಮೇಲೆ ದಾಳಿ ಮಾಡಿಸ್ತಾನೆ. ಪರಿಸ್ಥಿತಿ ತುಂಬ ಕೈ ಮೀರಿ ಹೋಗಿರುತ್ತೆ. ಪೊಲೀಸರು ಕೂಡ ಫೈರ್ ಮಾಡೋ ಪರಿಸ್ಥಿತಿ ಬರುತ್ತೆ. ಆ ಗಲಭೆಯಲ್ಲಿ ಹಲವಾರು ನಿರಪರಾಧಿಗಳು ಪ್ರಾಣ ಕಳ್ಕೊತಾರೆ. ಆ ಘಟನೆಯಲ್ಲಿ ಒಬ್ಬ ಮಹಿಳೆ ತನ್ನ ಗಂಡನ ಕಳೆದುಕೊಂಡು ಆಕೆ ಅನ್ಯಾಯಕ್ಕಾಗಿ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಿರ್ತಾಳೆ. ಈ ರಾಮಸ್ವಾಮಿಗೆ ಶಿಕ್ಷೆ ಆಗುವವರೆಗೂ ನಾನು ಎದ್ದೊಳುವುದಿಲ್ಲ. ಅವಳು ಹೋರಾಟದಿಂದ ಸರ್ಕಾರದ ಮೇಲೆ ಭಾರಿ ಒತ್ತಡ ಬೀಳುತ್ತೆ. ಅದಕ್ಕಾಗಿ ಸರ್ಕಾರ ಅಲ್ಲಿಗೆ ಹೊಸ ಕಲೆಕ್ಟರ್ ಶೀಲಾ ಮತ್ತು ಕಮಿಷನರ್ ಅಮರೀಶ್ ಅವರನ್ನು ಕಳಿಸುತ್ತೆ. ಇಬ್ಬರಿಗೂ ಒಂದೇ ಜವಾಬ್ದಾರಿ, ರಾಮಸ್ವಾಮಿಯನ್ನು ಕಾನೂನಿನ ಮುಂದೆ ನಿಲ್ಲಿಸೋದು. ಅಮರೀಶ್ ನೇರವಾಗಿ ರಾಮಸ್ವಾಮಿ ಮನೆಗೆ ಹೋಗಿ ಅವರನ್ನು ಬಂಧಿಸಲು ಪ್ರಯತ್ನ ಮಾಡ್ತಾನೆ. ಆದರೆ ರಾಮಸ್ವಾಮಿ ಮೊದಲೇ ಸಿದ್ಧನಾಗಿರ್ತಾನೆ. ಅವನ ಗೂಂಡಗಳು ಸಂಪೂರ್ಣ ಪೊಲೀಸ್ ತಂಡವನ್ನೇ ಕವರ್ ಮಾಡಿರುತ್ತೆ. ಅಷ್ಟೇ ಅಲ್ಲ, ಕಲೆಕ್ಟರ್ ಶೀಲಾಳನ್ನೇ ಕಿಡ್ನಾಪ್ ಮಾಡಿರ್ತಾರೆ. ನಂತರ ಅಮರೀಶ್ಗೆ ಅವಮಾನ ಮಾಡುವ ಉದ್ದೇಶದಿಂದ ಅವನ ಬಟ್ಟೆಯನ್ನೆಲ್ಲ ಬಿಚ್ಚಿಸಿ ಹೊರಗಡೆ ಕಳಿಸ್ತಾರೆ. ಅದರಿಂದ ಅಮರೀಶ್ಗೆ ತುಂಬ ಅವಮಾನ ಆಗುತ್ತೆ. ಆ ದಿನದಿಂದಲೇ ಅವನ ಮನಸ್ಸಿನಲ್ಲಿ ಒಂದು ವಿಷದ ಬೀಜ ಬಿತ್ತಲ್ಪಡುತ್ತೆ. ಆ ದೇಶದಲ್ಲಿ ಕಾನೂನಿಗೆ ಬೆಲೆನೇ ಇಲ್ಲ, ಅಧಿಕಾರವೇ ಎಲ್ಲವೂ ಅಂತ ಯೋಚನೆ ಮಾಡ್ತಾನೆ. ಈ ಯೋಚನೆಯೇ ಮುಂದೆ ಇಡೀ ದೇಶಕ್ಕೆ ಎಷ್ಟು ದೊಡ್ಡ ಅಪಾಯವಾಗುತ್ತೆ ಅನ್ನೋದು ಆಗ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಈ ಒಂದು ಇನ್ಸಿಡೆಂಟಿಂದ ಇಡೀ ಜಿಲ್ಲೆ ಭಯದ ವಾತಾವರಣಕ್ಕೆ ತಿರುಗಿಬಿಡುತ್ತೆ. ಜನರಿಗೆ ರಾಮಸ್ವಾಮಿ ವಿರುದ್ಧ ಮಾತಾಡೋ ಧೈರ್ಯನೇ ಕೂಡ ಇರೋದಿಲ್ಲ. ಇನ್ನೊಂದು ಕಡೆ ತನ್ನ ಗಂಡನನ್ನು ಕಳೆದುಕೊಂಡ ಆ ಮಹಿಳೆ ಮಾತ್ರ ಇನ್ನೂ ಪ್ರತಿಭಟನೆಯನ್ನೇ ನಿಲ್ಲಿಸಿರೋದಿಲ್ಲ. ನನಗೆ ನ್ಯಾಯ ಬೇಕು, ರಾಮಸ್ವಾಮಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೋರಾಟ ಮುಂದುವರಿಸ್ತಾಳೆ. ಆದರೆ ರಾಮಸ್ವಾಮಿ ಇಷ್ಟಕ್ಕೆ ಸುಮ್ಮನಾಗುವನಲ್ಲ. ಆ ಮಹಿಳೆಯನ್ನು ಕೂಡ ಎದುರಿಸೋಕೆ ಅವನ ಚಿಕ್ಕ ಮಗಳನ್ನೇ ಕಿಡ್ನಾಪ್ ಮಾಡಿಸ್ತಾನೆ. ಅವನ ಪ್ಲ್ಯಾನ್ ಒಂದೇ ಇರುತ್ತೆ, ಮಗಳ ಜೀವ ಉಳಿಸ್ಬೇಕಂದ್ರೆ ಪ್ರತಿಭಟನೆಯನ್ನು ನಿಲ್ಲಿಸಬೇಕು. ಆದರೆ ಆ ತಾಯಿ ತನ್ನ ಕಣ್ಣೀರು ಒರೆಸ್ಕೊಂಡು ನನ್ನ ಮಗಳಿಗಿಂತ ಈ ಊರಿನ ಜನರಿಗೆ ನ್ಯಾಯ ಸಿಗೋದು ಮುಖ್ಯ ಅಂತ ಹೇಳಿ ಪ್ರತಿಭಟನೆಯನ್ನು ಮುಂದುವರಿಸ್ತಾಳೆ. ಈ ಘಟನೆ ಸರ್ಕಾರಕ್ಕೂ ದೊಡ್ಡ ತಲೆನೋವಾಗುತ್ತೆ. ಕೊನೆಗೆ CM ಒಂದು ಮಹತ್ವದ ನಿರ್ಧಾರನ ತಗೋತಾರೆ. ಈ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋಕ್ಕೆ ಒಬ್ಬನೇ ವ್ಯಕ್ತಿ ಇದ್ದಾನೆ, ಅವನೇ IPS ತಲಪತಿ. ತಕ್ಷಣ ತಲಪತಿಯನ್ನು ಆ ಜಿಲ್ಲೆಗೆ ಸ್ಪೆಷಲ್ ಆಫೀಸರ್ ಆಗಿ ಕಳಿಸಲಾಗುತ್ತೆ. ತಲಪತಿ ಊರಿಗೆ ಕಾಲಿಟ್ಟ ಮೊದಲ ದಿನವೇ ರಾಮಸ್ವಾಮಿಯ ಗೂಂಡಾಗಳು ಮತ್ತೆ ಆ ಮಹಿಳೆಯ ಮೇಲೆ ದಾಳಿ ಮಾಡೋಕ್ಕೆ ಬರ್ತಾರೆ. ಆದರೆ ಈ ಸಾರಿ ಅವರ ಎದುರು ನಿಂತಿರೋದು ತಲಪತಿ ಒಬ್ಬನೇ ಇದ್ರೂ ಕೂಡ 16 ಗೂಂಡಗಳನ್ನು ನೆಲಕ್ಕುರುಳಿಸ್ತಾನೆ. ಕೆಲವೇ ನಿಮಿಷಗಳಲ್ಲಿ ಎಲ್ಲರೂ ಕೂಡ ಓಡೋಗ್ತಾರೆ. ಇವೆಲ್ಲ ನಡೆದಾದ್ಮೇಲೆ ತಲಪತಿ ನೇರವಾಗಿ ರಾಮಸ್ವಾಮಿಗೆ ಕಾಲ್ ಮಾಡ್ತಾನೆ. ಆ ಮಹಿಳೆಯ ಮಗಳನ್ನ ಜೀವಂತವಾಗಿ ಕಳಿಸು ಅಂತ ಹೇಳ್ತಾನೆ. ಮೊದಲಿಗೆ ರಾಮಸ್ವಾಮಿಗೆ ನಗು ಬರುತ್ತೆ, ಆದರೆ ತಲಪತಿಯ ಧ್ವನಿಯಲ್ಲಿ ಒಂದು ಗಂಭೀರವಾದ ಕಾನ್ಫಿಡೆನ್ಸ್ ಇರುತ್ತೆ. ಅದನ್ನು ಕೇಳಿ ರಾಮಸ್ವಾಮಿ ಕೊನೆಗೂ ಒಪ್ಕೋತಾನೆ. ಕೆಲ ಗಂಟೆಗಳ ನಂತರ ಆ ಹುಡುಗಿಯನ್ನ ಹಿಂದಿರುಗಿಸ್ತಾನೆ. ಆದರೆ ಅವಳು ಬದುಕಿರೋದಿಲ್ಲ, ಅವಳನ್ನು ಕ್ರೂರವಾಗಿ ಕೊಲೆ ಮಾಡಲಾಗಿರುತ್ತೆ. ಆ ದೃಶ್ಯ ನೋಡಿ ತಲಪತಿಯ ಕಣ್ಣುಗಳಲ್ಲಿ ತುಂಬ ಕೋಪ ಉಕ್ಕಿ ಹರಿಯುತ್ತೆ. ಆದರೆ ಅವನು ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡೇ ನೇರವಾಗಿ ರಾಮಸ್ವಾಮಿ ಮನೆಗೆ ಹೋಗ್ತಾನೆ. ಅಲ್ಲಿ ರಾಮಸ್ವಾಮಿ ಆ ತಾಯಿಯನ್ನು ಅವಮಾನ ಮಾಡುತ್ತಾ, ನಿನ್ನ ಮಗಳು ಕತೆ ಮುಗೀತು ಅಂತ ನಗ್ತಾ ಇರ್ತಾನೆ. ಅವನ ಪಕ್ಕದಲ್ಲಿ ನಿಂತಿದ್ದ ಅವನ ಮಗ ಕೂಡ ಅದನ್ನು ನೋಡಿ ಜೋರಾಗಿ ನಗ್ತಾ ಇರ್ತಾನೆ. ಆ ನಗು ತಲಪತಿಗೆ ಸಹಿಸೋಕ್ಕಾಗೋದಿಲ್ಲ. ಯಾವುದೇ ಎಚ್ಚರಿಕೆ ಕೊಡದೆ ಎಲ್ಲರ ಕಣ್ಣೆದುರೇ ರಾಮಸ್ವಾಮಿಯ ಮಗನ ಮೇಲೆ ಚುಚ್ಚೇ ಬಿಡ್ತಾನೆ. ಒಂದೇ ಕ್ಷಣದಲ್ಲಿ ಅವನನ್ನು ಕೊಂದೇ ಬಿಡ್ತಾನೆ. ಇಡೀ ಮನೆ ಸ್ತಬ್ಧವಾಗಿಬಿಡುತ್ತೆ. ರಾಮಸ್ವಾಮಿಯ ಗೂಂಡಾಗಳು ತಕ್ಷಣ ತಲಪತಿಯ ಮೇಲೆ ದಾಳಿ ಮಾಡೋಕ್ಕೆ ಬರ್ತಾರೆ. ಆದರೆ ತಲಪತಿ ಮೊದಲೇ ತನ್ನ ತಂಡಕ್ಕೆ ಎಲ್ಲ ಸಿದ್ಧತೆ ಕೂಡ ಮಾಡ್ಕೊಂಡಿರಿ ಅಂತ ಹೇಳಿರ್ತಾನೆ. ಅವರ ಕೈಯಲ್ಲಿದ್ದ ಎಕ್ಸ್ಪ್ಲೋಸಿವ್ ಮತ್ತು ವೆಪನ್ಸ್ ನೋಡಿದಾಗ ಗೂಂಡಾಗಳು ಮತ್ತೆ ಮುಂದೆ ಬರೋ ಧೈರ್ಯ ಕೂಡ ಮಾಡೋದೇ ಇಲ್ಲ. ಕೊನೆಗೆ ರಾಮಸ್ವಾಮಿಯನ್ನು ಎಲ್ಲರ ಮುಂದೆ ಎಳೆದುಕೊಂಡು ಬಂದು ಕಡಿವಾಣ ಹಾಕಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ. ಇದು ಮೊದಲ ಬಾರಿಗೆ ರಾಮಸ್ವಾಮಿಯ ಅಹಂಕಾರವನ್ನು ತಲಪತಿ ಮುರಿದಿರ್ತಾನೆ. ಆದರೆ ಈ ಘಟನೆಯ ಒಬ್ಬ ವ್ಯಕ್ತಿ ಮನಸ್ಸನ್ನು ಸಂಪೂರ್ಣವಾಗಿ ಬದಲಿಸಿಬಿಡುತ್ತೆ. ಅವನೇ ಅಮರೀಶ್. ಅವನು ಒಬ್ಬನೇ ಕುಳಿತು ಯೋಚನೆ ಮಾಡ್ತಾನೆ. ಇವತ್ತು ನಾವು ಹಿಡಿದ ಕ್ರಿಮಿನಲ್ ನಾಳೆ ಚುನಾವಣೆಯಲ್ಲಿ ಗೆದ್ದು ಮಿನಿಸ್ಟರ್ ಆಗ್ತಾನೆ. ಮತ್ತೆ ಅವನೇ ಪೊಲೀಸರ ಮೇಲೆ ಆಳ್ವಿಕೆ ಮಾಡ್ತಾನೆ. ಈ ದೇಶದ ಡೆಮೋಕ್ರಸಿಗೆ ಯಾವುದೇ ಅರ್ಥ ಇಲ್ಲ. ಈ ಯೋಚನೆಯೇ ನಿಧಾನವಾಗಿ ಅವನನ್ನು ಕತ್ತಲೆಯ ದಾರಿಯ ಕಡೆಗೆ ತಳ್ಳುತ್ತೆ.
ಕೊನೆಗೆ ಅವನು ಒಂದು ಭಯಾನಕ ನಿರ್ಧಾರ ಕೂಡ ಮಾಡ್ತಾನೆ. ಇನ್ನು ಮುಂದೆ ನಾನು ಕಾನೂನಿಗಾಗಿ ಕೆಲಸ ಮಾಡಲ್ಲ, ಅಧಿಕಾರಕ್ಕಾಗಿ ಕೆಲಸ ಮಾಡ್ತೀನಿ. ಇದೇ ನಿರ್ಧಾರ ಮುಂದೆ ಅವನನ್ನು ಜಾನ್ ಆಗಿ ಬದಲಾವಣೆ ಮಾಡುತ್ತೆ. ರಾಮಸ್ವಾಮಿ ಜೈಲಿಗೆ ಹೋದ ನಂತರ ಎಲ್ಲರೂ ಕೂಡ ನ್ಯಾಯ ಗೆದ್ದಿತು ಅಂತ ಅಂದ್ಕೊಂಡಿರ್ತಾರೆ. ಆದರೆ ನಿಜವಾದ ಆಟ ಆಗಷ್ಟೇ ಶುರುವಾಗಿರುತ್ತೆ. ಅಂಬರೀಷ್ನ ಮನಸ್ಸಿನಲ್ಲಿ ಒಂದೇ ಒಂದು ಯೋಚನೆ ಓಡಾಡ್ತಿರುತ್ತೆ. ಈ ದೇಶದ ಜನರಿಗೆ ಪ್ರಜಾಪ್ರಭುತ್ವದ ಬೆಲೆ ಗೊತ್ತಿಲ್ಲ, ಇವರನ್ನು ಭಯದಿಂದ ಮಾತ್ರ ಆಳ್ಬಹುದು. ಈ ಯೋಚನೆಯಿಂದ ಅವನು ತನ್ನ ಎಲ್ಲ ಹುದ್ದೆ, ತನ್ನ ಪ್ರಮಾಣ ವಚನ, ತಮ್ಮ ಕರ್ತವ್ಯವನ್ನು ಮರೆತು ಬಿಡ್ತಾನೆ. ಕೆಲವು ದಿನಗಳ ನಂತರ ಅಂಬರೀಷ್ ಜೈಲಿನಲ್ಲಿರುವ ರಾಮಸ್ವಾಮಿಯನ್ನು ರಹಸ್ಯವಾಗಿ ಭೇಟಿಯಾಗ್ತಾನೆ. ರಾಮಸ್ವಾಮಿ ಆಶ್ಚರ್ಯದಿಂದ ನನ್ನನ್ನು ಭೇಟಿ ಮಾಡಲು ನೀನೇ ಬಂದಿದ್ದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಅಂಬರೀಷ್ ನಗುತ್ತಾ ಹೇಳ್ತಾನೆ, ನೀನು ಜೈಲಿನಲ್ಲಿದ್ದರೂ ನಿನ್ನ ಪ್ರಭಾವ ಕಡಿಮೆಯಾಗಿಲ್ಲ, ನಾವು ಇಬ್ಬರು ಸೇರಿಕೊಂಡೆ ಇಡೀ ರಾಜ್ಯವನ್ನೇ ನಮ್ಮ ಕೈಗೆ ತಗೋಬಹುದು ಅಂತ ಹೇಳ್ತಾನೆ. ಮೊದಲಿಗೆ ರಾಮಸ್ವಾಮಿಗೆ ಅರ್ಥನೇ ಆಗೋದಿಲ್ಲ. ಆಗ ಅಂಬರೀಷ್ ತನ್ನ ನಿಜವಾದ ಪ್ಲಾನ್ ಹೇಳ್ತಾನೆ. ಹೊಸ ಪೊಲಿಟಿಕಲ್ ಪಾರ್ಟಿ ಶುರು ಮಾಡೋಣ, ಜನರನ್ನು ಧರ್ಮ ಜಾತಿ ಹೆಸರಿನಲ್ಲಿ ಜಗಳ ಮಾಡಿಸೋಣ, ಅವರು ಜಾತಿ ಹೆಸರಲ್ಲಿ ಒಡೆದಾಡೋದ್ರಿಂದ ಅಧಿಕಾರ ನಮ್ಮ ಕೈಗೆ ಬರುತ್ತೆ. ಈ ಮಾತು ಕೇಳಿದ ರಾಮಸ್ವಾಮಿಯ ಮುಖದಲ್ಲಿ ನಗು ಕೂಡ ಬರುತ್ತೆ. ಅವನಿಗೆ ಇದೇ ಬೇಕಾಗಿದ್ದಿತ್ತು. ಇಬ್ಬರು ಕೈ ಜೋಡಿಸ್ತಾರೆ. ಆದರೆ ರಾಮಸ್ವಾಮಿಯ ಮನಸ್ಸಿನಲ್ಲಿ ಒಂದು ಸೇಡು ಕೂಡ ಇರುತ್ತೆ. ತಲಪತಿ ತನ್ನ ಮಗನನ್ನು ಕೊಂದಿದ್ದಾನೆ, ಅವನನ್ನು ನಾನು ಜೀವಂತವಾಗಿ ಬಿಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಂಬರೀಷ್ ಶಾಂತವಾಗಿ ಹೇಳ್ತಾನೆ, ಈಗ ಬೇಡ, ಈಗ ಜನರೆಲ್ಲ ತಲಪತಿಯನ್ನು ಹೀರೋ ಅಂತ ನೋಡ್ತಿದ್ದಾರೆ. ಈಗ ಅವನಿಗೆ ಏನಾದರೂ ಮಾಡಿದ್ರೆ ಜನ ನಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ. ಸರಿಯಾದ ಸಮಯ ಬಂದಾಗ ಅವನನ್ನು ನಾವಿಬ್ಬರು ಸೇರಿ ಮುಗಿಸೋಣ ಅಂತ ಹೇಳ್ತಾನೆ. ರಾಮಸ್ವಾಮಿ ಕೂಡ ಅದಕ್ಕೆ ಒಪ್ತಾನೆ. ಇದರ ನಂತರ ಅಂಬರೀಷ್ ತನ್ನ ದೊಡ್ಡ ಪ್ಲಾನ್ಗೆ ಚಾಲನೆ ಕೊಡ್ತಾನೆ. ಒಂದೇ ಕಡೆ ದೇವಸ್ಥಾನದಲ್ಲಿ, ಇನ್ನೊಂದು ಕಡೆ ಮಸೀದಿಯಲ್ಲಿ, ಮತ್ತೊಂದು ಕಡೆ ಚರ್ಚ್ನಲ್ಲಿ ಸತತವಾಗಿ ಬಾಂಬ್ಗಳ ಸ್ಫೋಟಗಳನ್ನು ನಡೆಸೋಕೆ ಶುರು ಮಾಡ್ತಾನೆ. ಪ್ರತಿಯೊಂದು ಘಟನೆಗೂ ಜನ ತಪ್ಪು ಅರ್ಥ ಮಾಡ್ಕೋತಾರೆ. ಆ ಧರ್ಮದವರು ನಮ್ಮ ದೇವಾಲಯದ ಮೇಲೆ ದಾಳಿ ಮಾಡಿದ್ದಾರೆ, ಇಲ್ಲ ಈ ಧರ್ಮದವರು ನಮ್ಮ ಮಸೀದಿ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ, ಅದು ಅವರ ಕೆಲಸ, ಇದು ಇವರ ಕೆಲಸ. ಹೀಗೆ ಸುಳ್ಳು ಸುದ್ದಿಗಳು ಬೆಂಕಿಯಂತೆ ಹರಡುತ್ತವೆ. ಕೆಲವೇ ಗಂಟೆಗಳಲ್ಲಿ ಇಡೀ ರಾಜ್ಯದಲ್ಲಿ ಗಲಭೆಗಳು ಕೂಡ ಶುರುವಾಗುತ್ತವೆ. ಧರ್ಮದ ಹೆಸರಿನಲ್ಲಿ ಜನ ಒಬ್ಬರನ್ನೊಬ್ಬರು ಕೊಲ್ಲಲು ಶುರು ಮಾಡ್ತಾರೆ. ಆದರೆ ಈ ಎಲ್ಲ ಗಲಭೆಗಳ ಹಿಂದೆ ಇದ್ದ ವ್ಯಕ್ತಿ ಒಬ್ಬನೇ, ಅವನೇ ಅಂಬರೀಷ್ ಅಲಿಯಾಸ್ ಜಾನ್. ಈ ರಹಸ್ಯ ಗೊತ್ತಾಗೋದು ಅಲೈಸ್ ಅನ್ನೋ ಒಬ್ಬ ವ್ಯಕ್ತಿಗೆ. ಅವನು ತನ್ನ ಪ್ರಾಣದ ಹಂಗು ತೊರೆದು ನೇರವಾಗಿ ತಲಪತಿಯ ಬಳಿ ಬರ್ತಾನೆ. ಸರ್, ಜನ ಏನೂ ತಪ್ಪು ಮಾಡಿಲ್ಲ, ಈ ಎಲ್ಲ ಗಲಭೆ ಹಿಂದಿರುವುದು ಅಂಬರೀಷ್. ಮೊದಲಿಗೆ ತಲಪತಿಗೆ ನಂಬಿಕೆ ಕೂಡ ಬರೋದಿಲ್ಲ. ಆದರೆ ಆ ಅಲೈಸ್ ಸಾಕ್ಷಿಗಳನ್ನೆಲ್ಲ ತೋರಿಸ್ತಾನೆ. ಅದನ್ನು ನೋಡಿದ ತಲಪತಿಗೆ ಒಂದು ದೊಡ್ಡ ಶಾಕ್ ಆಗ್ಬಿಡುತ್ತೆ. ಯಾವುದೇ ತಡೆ ಮಾಡದೆ ತಲಪತಿ ನೇರವಾಗಿ ಅಂಬರೀಷ್ನನ್ನು ಭೇಟಿ ಮಾಡಕ್ಕೆ ಹೋಗ್ತಾನೆ. ನೀನು ಒಬ್ಬ ಪೊಲೀಸ್ ಆಫೀಸರ್, ದೇಶವನ್ನು ಕಾಪಾಡಬೇಕಾದವನು, ಜನರನ್ನೇ ಏಕೆ ಒಬ್ಬರ ವಿರುದ್ಧ ಒಬ್ಬರನ್ನು ಎತ್ತುಕಟ್ಟುತ್ತಿದ್ದೀಯಾ ಅಂತ ಕೇಳ್ತಾನೆ. ಅಂಬರೀಷ್ ನಗ್ತಾ ಹೇಳ್ತಾನೆ, ನೀನು ಇನ್ನೂ ಕೂಡ ಜನರ ಮೇಲೆ ನಂಬಿಕೆನ ಇಟ್ಟಿದ್ದೀಯಾ? ಈ ದೇಶದ ಜನರಿಗೆ ಡೆಮೋಕ್ರಸಿ ಅರ್ಥವಾಗಲ್ಲ, ಡಿಕ್ಟೇಟರ್ಶಿಪ್ ಬಂದಾಗ ಮಾತ್ರ ಸ್ವಾತಂತ್ರ್ಯದ ಬೆಲೆ ಗೊತ್ತಾಗುತ್ತೆ. ಹೀಗೆ ಹೇಳಿದಾಗ ತಲಪತಿಗೆ ತುಂಬ ಕೋಪ ಬರುತ್ತೆ. ಜನರನ್ನು ಕೊಂದು ದೇಶವನ್ನು ಉಳಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಆದರೆ ಅಂಬರೀಷ್ ಈಗ ಸಂಪೂರ್ಣ ಬದಲಾಗಿರ್ತಾನೆ. ಅವನು ನೇರವಾಗಿ ಗನ್ ತೆಗೆದು ತಲಪತಿಯ ಮೇಲೆ ಗುಂಡು ಹೊಡೆಯಕ್ಕೆ ಹೋಗ್ತಾನೆ. ಆದರೆ ಆ ಗುಂಡು ತಲಪತಿಗೆ ತಾಗೋದಿಲ್ಲ. ಮಿಸ್ ಆಗಿ ಅಲ್ಲಿ ನಿಂತಿದ್ದ ಅಲೈಸ್ಗೆ ತಾಗುತ್ತೆ. ಅವನು ತಲಪತಿಯ ಕಣ್ಣೆದುರೇ ಕುಸಿದು ಪ್ರಾಣ ಬಿಡ್ತಾನೆ. ತನ್ನ ಸ್ನೇಹಿತನ ಸಾವನ್ನು ನೋಡಿದ ತಲಪತಿಯ ಸಹನೆ ಮುರಿದು ಹೋಗುತ್ತೆ. ಅವನು ಅಂಬರೀಷ್ ಕೈಯಲ್ಲಿದ್ದ ಗನ್ ಕಿತ್ಕೊಂಡು ಅವನ ಮೇಲೆ ಗುಂಡು ಹಾರಿಸ್ತಾನೆ. ಅದೇ ಸಮಯದಲ್ಲಿ ಈ ಘಟನೆ ನೋಡೋಕ್ಕೆ ಅಲ್ಲಿಗೆ ಬಂದಿದ್ದ ಒಬ್ಬ ವ್ಯಕ್ತಿ ಇರ್ತಾನೆ. ಅವಳು ತಲಪತಿಯ ತಾಯಿ. ಅವರು ತಮ್ಮ ಮಗನೇ ಅಂಬರೀಷ್ಗೆ ಗುಂಡು ಹೊಡೆಯುವುದನ್ನು ಕಣ್ಣಾರೆ ನೋಡಿರ್ತಾರೆ. ಈ ಘಟನೆ ಮುಂದೆ ತಲಪತಿಯ ಜೀವನವನ್ನೇ ಸಂಪೂರ್ಣ ಬದಲಾಯಿಸ್ಬಿಡುತ್ತೆ. ಅಂಬರೀಷ್ಗೆ ಗುಂಡು ತಗುಲುತ್ತಿದ್ದಂತೆ ಅಲ್ಲಿದ್ದ ಎಲ್ಲರೂ ಕೂಡ ಶಾಕ್ ಆಗಿಬಿಡ್ತಾರೆ. ತಲಪತಿಗೂ ಒಂದು ಕ್ಷಣ ಏನಾಯಿತು ಅಂತ ಅರ್ಥನೇ ಆಗೋದಿಲ್ಲ. ಯಾಕಂದರೆ ಅವನು ಕೋಪದಲ್ಲಿ ಮಾಡಿದ ಕೆಲಸ ಅವನ ಇಡೀ ಜೀವನವನ್ನೇ ಬದಲಾಯಿಸ್ಬಿಡುತ್ತೆ. ಅಷ್ಟರಲ್ಲಿ ಪೊಲೀಸರು ಅಲ್ಲಿಗೆ ಬಂದು ತಲಪತಿಯನ್ನು ಬಂಧಿಸ್ತಾರೆ. ಕೋರ್ಟ್ನಲ್ಲಿ ವಿಚಾರಣೆ ಶುರುವಾಗುತ್ತೆ. ಅಲ್ಲಿ ಅತ್ಯಂತ ಪ್ರಮುಖ ಸಾಕ್ಷಿಯಾಗಿ ಒಬ್ಬರನ್ನು ಕರೆಯಲಾಗಿರುತ್ತೆ. ಅವಳು ಬೇರೆ ಯಾರೂ ಅಲ್ಲ, ತಲಪತಿಯ ಸ್ವಂತ ತಾಯಿ. ಅವಳಿಗೆ ಕೋರ್ಟ್ ಒಂದು ಪ್ರಶ್ನೆ ಕೇಳುತ್ತೆ, ಗುಂಡು ಹಾರಿಸಿದ್ದು ಯಾರು ಅಂತ. ಒಂದು ಕ್ಷಣ ತಾಯಿಯ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತೆ. ಒಂದೆಡೆ ತನ್ನ ಮಗ, ಇನ್ನೊಂದೆಡೆ ನ್ಯಾಯ. ಕೊನೆಗೆ ಅವರು ಸತ್ಯವನ್ನು ಹೇಳೋಕ್ಕೆ ನಿರ್ಧಾರ ಮಾಡ್ತಾರೆ. ಹೌದು, ಗುಂಡು ಹಾರಿಸಿದ್ದು ನನ್ನ ಮಗ ತಲಪತಿಯೇ. ಈ ಒಂದು ಸಾಕ್ಷಿಯ ಕಾರಣದಿಂದ ಕೋರ್ಟ್ ತಲಪತಿಗೆ ಶಿಕ್ಷೆ ವಿಧಿಸುತ್ತೆ. ಅವನು ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ಅಲ್ಲಿಂದಲೇ ನಾವು ಸಿನಿಮಾದ ಆರಂಭದಲ್ಲಿ ನೋಡಿದ ಜೈಲು ಜೀವನ ಶುರುವಾಗಿತ್ತು. ಇಲ್ಲಿಂದ ಕತೆ ಮತ್ತೆ ಪ್ರೆಸೆಂಟ್ಗೆ ಬರುತ್ತೆ. ಈಗ ತಲಪತಿ ಒಂದು ವಿಷಯವನ್ನು ಅರ್ಥ ಮಾಡ್ಕೊಂಡಿರ್ತಾನೆ. ಜಾನ್ ಈಗ ನಿಲ್ಲೋದಿಲ್ಲ, ಅವನ ಮುಂದಿನ ಗುರಿ ವಿಜಿ. ಆದ್ದರಿಂದ ಜೈಲರ್ಗೆ ಕೊಟ್ಟ ಮಾತು ಉಳಿಸಿಕೊಳ್ಳೋಕ್ಕೆ ತಲಪತಿ ಒಂದು ದೊಡ್ಡ ನಿರ್ಧಾರ ಮಾಡ್ತಾನೆ. ವಿಜಿಯನ್ನು ಮಿಲಿಟರಿ ಟ್ರೈನಿಂಗ್ ಅಕಾಡೆಮಿಗೆ ಸೇರ್ಸೋಕೆ ಹೋಗ್ತಾನೆ. ಮೊದಲಿಗೆ ಅಲ್ಲಿನ ಟ್ರೈನಿಂಗ್ ಅಧಿಕಾರಿ ವಿಜಿನನ್ನು ನೋಡಿ, ಈ ಹುಡುಗಿಯಿಂದ ಆಗಲ್ಲ, ಇವಳಿಗೆ ಭಯ ಜಾಸ್ತಿ ಅಂತ ಹೇಳಿ ಅಡ್ಮಿಷನ್ ಕೊಡೋಕ್ಕೆ ನಿರಾಕರಿಸ್ತಾನೆ. ಆದರೆ ತಲಪತಿ ಶಾಂತವಾಗಿ ಒಂದು ಮಾತು ಹೇಳ್ತಾನೆ, ಒಬ್ಬ ಹೆಂಗಸು ಮಗುವಿಗೆ ಜನ್ಮ ಕೊಡೋ ಸಮಯದಲ್ಲಿ ಅನುಭವಿಸುವ ನೋವಿಗಿಂತ ದೊಡ್ಡ ಟ್ರೈನಿಂಗ್ ಜಗತ್ತಿನಲ್ಲಿ ಇಲ್ಲ ಸರ್ ಅಂತ. ಅವಕಾಶ ಕೊಟ್ಟರೆ ಅವಳು ಏನು ಬೇಕಾದರೂ ಮಾಡ್ಬೋದು ಅನ್ನೋದನ್ನು ನೀವೇ ನೋಡ್ತೀರಾ.
ಈ ಮಾತು ಆ ಆಫೀಸರ್ ಮನಸ್ಸಿಗೆ ತಟ್ಟುತ್ತೆ. ಕೊನೆಗೆ ವಿಜಯನ ಟ್ರೈನಿಂಗಿಗೆ ಸೇರಿಸ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ. ಇನ್ನೊಂದು ಕಡೆ ಕಾಯಲ್ ತನ್ನ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿರ್ತಾಳೆ. ಆ ಟೆಡ್ಡಿ ಬಿಯರ್ನ ಸ್ಮಗ್ಲಿಂಗ್ ಹಿಂದೆ ಯಾರು ಇದ್ದಾರೆ ಅನ್ನೋದನ್ನ ಹುಡುಕ್ತಾ ಇರ್ತಾಳೆ. ಇದೇ ಸಮಯದಲ್ಲಿ ಜಾನ್ಗೆ ತಲಪತಿ ಮತ್ತು ವಿಜಯ್ ಎಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಿರೋದಿಲ್ಲ. ಕೊನೆಗೆ ರಾಮಸ್ವಾಮಿಗೆ ಹೇಳ್ತಾನೆ, ತಲಪತಿ ತನ್ನ ಊರಿಗೆ ಹೋಗಿರ್ಬೋದು, ಅಲ್ಲಿ ಹೋಗಿ ಹುಡುಕಿ ಅಂತ. ರಾಮಸ್ವಾಮಿ ತನ್ನ ಜನರ ಜೊತೆ ತಲಪತಿ ಊರಿಗೆ ಹೋಗ್ತಾನೆ. ಆದರೆ ಅಲ್ಲಿನ ಜನರು ರಾಮಸ್ವಾಮಿನ ಹಿಡಿದು ಕಟ್ಟಾಕ್ಬಿಡ್ತಾರೆ. ಅಷ್ಟರಲ್ಲಿ ತಲಪತಿ ಅಲ್ಲಿಗೆ ಬರ್ತಾನೆ. ಅವನು ರಾಮಸ್ವಾಮಿ ಎದುರು ನಿಂತು ಒಂದೇ ಒಂದು ಪ್ರಶ್ನೆ ಕೇಳ್ತಾನೆ, ಜಾನ್ನ ನಿಜವಾದ ಪ್ಲಾನ್ ಏನು ಅಂತ. ಮೊದಲಿಗೆ ರಾಮಸ್ವಾಮಿ ಏನು ಕೂಡ ಹೇಳೋದಿಲ್ಲ. ಆದರೆ ತಲಪತಿಯ ಕೋಪವನ್ನು ನೋಡಿ ಅವನ ಧೈರ್ಯ ಕುಸಿದು ಬಿಡುತ್ತೆ. ಕೊನೆಗೆ ಅವನು ಎಲ್ಲವನ್ನು ಕೂಡ ಒಪ್ಕೋತಾನೆ. ರಾಮಸ್ವಾಮಿ ಹೇಳ್ತಾನೆ, ನೀನು ಅಮರೇಶ್ ವಿರುದ್ಧ ಸಾಕ್ಷಿ ಕೊಟ್ಟ ನಂತರ ಅವನಿಗೆ ಭಾರತದಲ್ಲಿ ಉಳಿಯೋಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವನು ತನ್ನ ಸಾವಿನ ನಾಟಕ ಮಾಡಿ ಆಫ್ರಿಕಾಕ್ಕೆ ಓಡಿ ಹೋದ. ಅಲ್ಲಿ ಆ ಸಮಯದಲ್ಲಿ ಸಿವಿಲ್ ವಾರ್ ಕೂಡ ನಡೀತಾ ಇರುತ್ತೆ. ಅಮರೇಶ್ ಆ ಪರಿಸ್ಥಿತಿಯನ್ನು ಬಳಸಿಕೊಂಡು ದೊಡ್ಡ ದೊಡ್ಡ ಕಂಪನಿಗಳ ಜೊತೆ ಕೈ ಜೋಡಿಸಿ ಒಂದು ದೇಶದ ಸರ್ಕಾರವನ್ನೇ ಉರುಳಿಸುವ ಕೆಲಸ ಶುರು ಮಾಡಿದ್ದ. ಆ ದೇಶದ ಅಧ್ಯಕ್ಷ ಅವನಿಗೆ ಅಡ್ಡಿಯಾದಾಗ ಅವನನ್ನೇ ಕೊಲೆ ಮಾಡಿಸಿದ. ಆ ಆಪರೇಷನ್ಗೆ ನೇತೃತ್ವ ವಹಿಸಿದವನೇ ಜಾನ್. ಆ ದಿನದಿಂದಲೇ ಅಮರೀಶ್ ತನ್ನ ಹಳೆಯ ಹೆಸರನ್ನು ಬಿಟ್ಟು ಜಾನ್ ಅಂತ ಕರೆಸಿಕೊಳ್ಳೋಕ್ಕೆ ಶುರು ಮಾಡಿದ್ದ. ರಾಮಸ್ವಾಮಿ ಇನ್ನೊಂದು ಸೀಕ್ರೆಟ್ನ ಹೇಳ್ತಾನೆ. ಕಳೆದ 15 ವರ್ಷಗಳಿಂದ ಟೆಡ್ಡಿ ಬೇರ್ಗಳಿಗೆ ಗನ್ ಸ್ಮಗಲ್ ಮಾಡ್ತಾ ಬಂದಿದ್ದು ಇದೇ ಕಾರಣಕ್ಕೆ. ಒಂದು ದಿನ ಭಾರತದಲ್ಲಿ ಧರ್ಮದ ಹೆಸರಿನಲ್ಲಿ ಗಲಭೆ ಶುರುವಾದರೆ ಜನರ ಕೈಯಲ್ಲಿ ಆಯುಧ ಇರಬೇಕು ಅನ್ನೋದು ಜಾನ್ನ ಪ್ಲಾನ್ ಆಗಿದೆ. ಈ ಸತ್ಯ ತಿಳಿದ ತಲಪತಿಗೂ ಎಲ್ಲ ಕೂಡ ಅರ್ಥ ಆಗ್ಬಿಡುತ್ತೆ. ಒಮ್ಮೆ ಧರ್ಮದ ಹೆಸರಿನಲ್ಲಿ ದೊಡ್ಡ ಗಲಭೆ ಶುರುವಾದ್ರೆ ಆ ಗನ್ಗಳು ಜನರ ಕೈಗೆ ಸಿಗ್ತವೆ. ನಂತರ ಜನರೇ ಒಬ್ಬರನ್ನೊಬ್ಬರು ಕೊಲ್ತಾರೆ. ಅದಾದ ಮೇಲೆ ದೇಶದಲ್ಲಿ ಎಮರ್ಜೆನ್ಸಿ ಉಂಟಾಗುತ್ತೆ. ಅದರಿಂದ ಸರ್ಕಾರವೇ ಕುಸಿದು ಬೀಳುತ್ತೆ. ಇದೇ ಜಾನ್ನ ನಿಜವಾದ ಮಾಸ್ಟರ್ ಪ್ಲಾನ್ ಆಗಿರುತ್ತೆ. ಇದರ ಮಧ್ಯೆ ಜಾನ್ ತನ್ನ ಪ್ಲಾನ್ಗೆ ಚಾಲನೆ ಕೊಡ್ತಾನೆ. ಒಂದೇ ಸಮಯದಲ್ಲಿ ದೇವಸ್ಥಾನ, ಮಸೀದಿ, ಚರ್ಚ್ಗಳ ಮೇಲೆ ಸರಣಿ ದಾಳಿಗಳನ್ನು ಮಾಡ್ತಾನೆ. ಈ ಸುದ್ದಿ ಕ್ಷಣಾರ್ಧದಲ್ಲಿ ಇಡೀ ರಾಜ್ಯಕ್ಕೆ ಹರಡುತ್ತೆ. ಯಾರಿಗೂ ನಿಜ ಏನು ಅನ್ನೋದೇ ಅರ್ಥ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಅವರು ನಮ್ಮ ಧರ್ಮದ ಮೇಲೆ ದಾಳಿ ಮಾಡ್ತಿದ್ದಾರೆ ಅಂತ ಭಾವಿಸಿ ಬೀದಿಗಿಳಿತಾರೆ. ಕೆಲವೇ ಗಂಟೆಗಳಲ್ಲಿ ಇಡೀ ನಗರ ಯುದ್ಧ ಭೂಮಿಯಂತೆ ಬದಲಾಗ್ಬಿಡುತ್ತೆ. ಜನರು ಒಬ್ಬರ ಮೇಲೊಬ್ಬರು ಕಲ್ಲು ತೂರೋದು, ವಾಹನಗಳಿಗೆ ಬೆಂಕಿ ಹಚ್ಚೋದು, ಅಂಗಡಿಗಳನ್ನು ಒಡೆಯೋದು, ಹೀಗೆ ಗಲಾಟೆಗಳು ತುಂಬ ಜಾಸ್ತಿ ಆಗುತ್ತೆ. ಇದನ್ನು ನೋಡಿ ಜಾನ್ ಮಾತ್ರ ದೂರದಿಂದ ನೋಡಿ ನಗ್ತಾ ಇರ್ತಾನೆ. ಅವನಿಗೆ ಬೇಕಾದದ್ದು ಇದೆ. ಅದರ ಜೊತೆಗೆ ಜಾನ್ ನೇರವಾಗಿ ಮುಖ್ಯಮಂತ್ರಿಗಳನ್ನೇ ಅಪಹರಿಸ್ತಾನೆ. ನಂತರ ಅವರ ಕಾರ್ಯದರ್ಶಿ ಶೀಲಾಗೆ ಬೆದರಿಕೆ ಹಾಕ್ತಾನೆ. ಎಲ್ಲ ಪೊಲೀಸ್ ಸ್ಟೇಷನ್ಗಳನ್ನು ಮುಚ್ಚಿಸಬೇಕು, ಇಲ್ಲಾಂದರೆ ಮುಖ್ಯಮಂತ್ರಿನ ಜೀವಂತವಾಗಿ ಬಿಡೋದಿಲ್ಲ ಅಂತ ಹೇಳ್ತಾನೆ. ಮುಖ್ಯಮಂತ್ರಿಯ ಜೀವನ ಉಳಿಸೋಕೆ ಶೀಲಾ ಸರ್ಕಾರದ ಆದೇಶದಂತೆ ಎಲ್ಲ ಪೊಲೀಸ್ ಸ್ಟೇಷನ್ಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡ್ತಾಳೆ. ಇದರಿಂದ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಬಿಡುತ್ತೆ. ಇದೇ ಸಮಯದಲ್ಲಿ ಜಾನ್ ತನ್ನ ಅತ್ಯಾಧುನಿಕ ಡ್ರೋನ್ ವೆಪನ್ಸನ್ನು ಹೊರಗೆ ತೆಗಿತಾನೆ. ಡ್ರೋನ್ ಗಾಳಿಯಲ್ಲಿ ಹಾರಿ ಜನರ ಮೇಲೆ ದಾಳಿ ಮಾಡ್ತಿರ್ತವೆ. ನಗರದಲ್ಲಿ ಜನರಿಗೆ ಏನಾಗ್ತಿದೆ ಅನ್ನೋದೇ ಅರ್ಥ ಆಗ್ತಿರಲ್ಲ. ಈ ಕಡೆ ತಲಪತಿ ಕೂಡ ಸುಮ್ಮನೆ ಕೂತಿರೋದಿಲ್ಲ. ಅವನು ಮೊದಲೇ ಇನ್ಸ್ಪೆಕ್ಟರ್ ಸುರೇಶ್ನನ್ನು ಹಿಡಿಯುತ್ತಾನೆ. ಸುರೇಶ್ ಮೊದಲಿನಿಂದ ಜಾನ್ಗೆ ಸಹಾಯ ಮಾಡ್ತಿದ್ದ. ತಲಪತಿ ಅವನನ್ನು ಹಿಡಿದು ಜಾನ್ ಎಲ್ಲಿದ್ದಾನೆ ಅಂತ, ಅವನ ಮುಂದಿನ ಪ್ಲಾನ್ ಏನು ಅಂತ ಕೇಳ್ತಾನೆ. ಮೊದಲಿಗೆ ಸುರೇಶ್ ಸುಳ್ಳು ಹೇಳಲು ಪ್ರಯತ್ನ ಮಾಡ್ತಾನೆ. ಆದರೆ ತಲಪತಿಯ ಕೋಪ ನೋಡಿ ಹೆದರಿ ಕೊನೆಗೆ ಎಲ್ಲವನ್ನು ಕೂಡ ಒಪ್ಪುತ್ತಾನೆ. ಕರೀಂ ಇನ್ನೂ ಬದುಕಿದ್ದಾನೆ. ಜಾನ್ ಅವರನ್ನು ಕಿಡ್ನಾಪ್ ಮಾಡಿ ಒಂದು ರಹಸ್ಯ ಸ್ಥಳದಲ್ಲಿ ಇಟ್ಟಿದ್ದಾನೆ. ಈ ಮಾಹಿತಿ ಸಿಕ್ಕ ತಕ್ಷಣ ತಲಪತಿ ನೇರವಾಗಿ ಕರೀಂ ಇರುವ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಕರೀಂ ತುಂಬ ಗಂಭೀರ ಸ್ಥಿತಿಯಲ್ಲಿ ಇರ್ತಾನೆ. ಆದರೂ ತಲಪತಿಯನ್ನು ನೋಡಿದ ತಕ್ಷಣ ಅವನ ಮುಖದಲ್ಲಿ ಒಂದು ನಂಬಿಕೆ ಮೂಡುತ್ತೆ. ಅವನು ಹೇಳ್ತಾನೆ, ಜಾನ್ನ ಟೆಕ್ನಾಲಜಿಗೆ ಎದುರಾಗಿ ಹೋರಾಡೋಕ್ಕೆ ನನ್ನ ಬಳಿ ಇನ್ನು ಕೆಲವು ಅಡ್ವಾನ್ಸ್ಡ್ ವೆಪನ್ ಇದೆ. ಅವನು ಅದರ ಬಗ್ಗೆ ಒಂದು ರಹಸ್ಯದ ವಿಳಾಸವನ್ನು ತಲಪತಿಗೆ ಕೊಡ್ತಾನೆ. ಅಲ್ಲಿಗೆ ಹೋಗು, ನಿನಗೆ ಬೇಕಾದ ಎಲ್ಲ ಆಯುಧಗಳು ಸಿಗ್ತವೆ. ತಲಪತಿ ಕೂಡ ಸಮಯ ವ್ಯರ್ಥ ಮಾಡದೆ ಆ ಸ್ಥಳಕ್ಕೆ ಹೋಗಿ ಕರೀಂ ಸಿದ್ಧಪಡಿಸಿದ್ದ ಅತ್ಯಾಧುನಿಕ ಆಯುಧಗಳನ್ನು ತೆಗೆದುಕೊಂಡು ಬರ್ತಾನೆ. ಈ ಬಾರಿ ಅವನು ಒಬ್ಬನೇ ಹೋಗೋದಿಲ್ಲ, ಅವನ ಜೊತೆ ವಿಜಯನ್ನು ಕೂಡ ಕರ್ಕೊಂಡು ಹೋಗ್ತಾನೆ. ಯಾಕಂದರೆ ವಿಜಯ ಮನಸ್ಸಿನ ಭಯ ಈಗ ಶಕ್ತಿಯಾಗಿ ಬದಲಾಗಬೇಕಿತ್ತು. ಅವಳು ಇನ್ನು ಮುಂದೆ ಭಯಪಡುವ ಹುಡುಗಿಯಲ್ಲ, ದೇಶಕ್ಕಾಗಿ ಹೋರಾಡುವ ಯೋಧಳಾಗಬೇಕಿತ್ತು. ಇಬ್ಬರೂ ಸೇರಿ ಜಾನ್ ವಿರುದ್ಧ ಕೊನೆಯ ಯುದ್ಧಕ್ಕೆ ಹೊರಡ್ತಾರೆ. ತಲಪತಿ ಮತ್ತು ವಿಜಯ್ ಇಬ್ಬರು ಕರೀಂ ಕೊಟ್ಟಿದ್ದ ಅತ್ಯಾಧುನಿಕ ಆಯುಧಗಳನ್ನು ತೆಗೆದುಕೊಂಡು ಜಾನ್ ಇರುವ ಜಾಗಕ್ಕೆ ಹೋಗ್ತಾರೆ. ಆತ ಜಾನ್ ಡ್ರೋನ್ ಆರ್ಮಿಯನ್ನು ಆಕ್ಟಿವ್ ಮಾಡಿರ್ತಾನೆ. ಗಾಳಿಯಲ್ಲಿ ಹಾರುತ್ತಿದ್ದ ಆ ಡ್ರೋನ್ಗಳು ತಲಪತಿ ಇದ್ದ ಟ್ರಕ್ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡ್ತವೆ. ಆದರೆ ಜಾನ್ಗೆ ಗೊತ್ತಿರೋದ ಒಂದು ವಿಷಯ ಇತ್ತು. ಕರೀಂ ತಂಡ ಈಗಾಗಲೇ ಜಾನ್ನ ಡ್ರೋನ್ ಸಿಸ್ಟಮನ್ನು ಹ್ಯಾಕ್ ಮಾಡಿತ್ತು ಅಂತ. ಅದರಿಂದ ಕೆಲವೇ ಕ್ಷಣಗಳಲ್ಲಿ ಡ್ರೋನ್ಗಳು ಜಾನ್ ಮಾತು ಕೇಳೋದನ್ನು ನಿಲ್ಲಿಸ್ಬಿಡ್ತವೆ. ಒಂದಕ್ಕೊಂದು ದಾಳಿ ಮಾಡ್ಕೊಳ್ಳೋಕೆ ಶುರು ಮಾಡ್ತವೆ. ಜಾನ್ ಮುಖದಲ್ಲಿ ಆಗ ಭಾರಿ ಆತಂಕ ಕಾಣಿಸ್ಕೊಳ್ಳುತ್ತೆ. ಅವಕಾಶವನ್ನು ಬಳಸಿಕೊಂಡು ತಲಪತಿ ತನ್ನ ಟ್ರಕ್ಕನ್ನು ನೇರವಾಗಿ ಜಾನ್ ಅಡಗಿದ್ದ ಜಾಗದೊಳಗೆ ನುಗ್ಗಿಸ್ತಾನೆ. ಅಲ್ಲಿ ಮುಖ್ಯಮಂತ್ರಿಯನ್ನು ಕೂಡ ಬಂಧಿಸಿಟ್ಟಿರ್ತಾರೆ. ತಲಪತಿ ಮೊದಲು ಮುಖ್ಯಮಂತ್ರಿಯನ್ನು ಸುರಕ್ಷಿತವಾಗಿ ಹೊರತೆಗೆದು ಒಂದು ವಿಷಯ ಹೇಳಿ ವಿಜಯ್ ಕೊಟ್ಟ ಕಾನ್ಫಿಡೆನ್ಷಿಯಲ್ ಫೈಲ್ ಬಗ್ಗೆ ಜಾನ್ಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾನೆ. ಮುಖ್ಯಮಂತ್ರಿ ತಕ್ಷಣ ಉತ್ತರಿಸ್ತಾನೆ, ನಾನು ಯಾರಿಗೂ ಕೂಡ ಹೇಳಿಲ್ಲ. ಆ ಫೈಲನ್ನು ನನ್ನ ಸೆಕ್ರೆಟರಿ ಶೀಲಾಗೆ ಕೊಟ್ಟು ಪರಿಶೀಲನೆ ಮಾಡು ಅಂತ ಹೇಳಿದ್ದೆ. ಈ ಮಾತು ಕೇಳುತ್ತಿದ್ದಂತೆ ಜಾನ್ ಜೋರಾಗಿ ನಗ್ತಾನೆ. ಅವನು ತಲಪತಿ ಕಡೆ ನೋಡಿ ಹೇಳ್ತಾನೆ,
ನೀನು ಇನ್ನೂ ಶೀಲಾ ಪ್ರಾಮಾಣಿಕಳು ಅಂತ ನಂಬಿದ್ದೀಯಾ? ಅವಳು ಮೊದಲಿನಿಂದ ನನ್ನ ಜೊತೆನೇ ಇದ್ಲು. ನಾನು ಮತ್ತು ಶೀಲಾ ಒಂದ್ಸರಿ ದೇಶಕ್ಕಾಗಿ ಕೆಲಸ ಮಾಡಬೇಕು ಅಂತ ಕನಸು ಕಂಡಿದ್ದೆವು. ಆದರೆ ಈ ದೇಶ ಯಾವತ್ತೂ ಕೂಡ ಬದಲಾಗಲ್ಲ ಅಂತ ನಿರ್ಧಾರಕ್ಕೆ ಬಂದವು. ಆ ದಿನದಿಂದ ಅವಳು ನನ್ನ ಜೊತೆ ಸೇರಿಕೊಂಡ್ಳು. ಈ ಮಾತು ಕೇಳ್ತಿದ್ದಂಗೆ ಎಲ್ಲರೂ ಕೂಡ ಶಾಕ್ ಆಗ್ಬಿಡ್ತಾರೆ. ಇನ್ನು ಮಾತಾಡಿ ಏನೂ ಪ್ರಯೋಜನ ಇಲ್ಲ ಅಂತ ತಲಪತಿ ನೇರವಾಗಿ ಜಾನ್ ಮೇಲೆ ದಾಳಿ ಮಾಡ್ತಾನೆ. ಇಬ್ಬರ ನಡುವೆ ಭೀಕರ ಫೈಟ್ ಶುರುವಾಗುತ್ತೆ. ಒಂದೆಡೆ ತಲಪತಿಯ ಎಕ್ಸ್ಪೀರಿಯನ್ಸ್, ಇನ್ನೊಂದು ಕಡೆ ಜಾನ್ನ ಕ್ರೂರತೆ. ಪ್ರತಿಯೊಂದು ಹೊಡೆತವು ಜೀವನ ಮತ್ತು ಸಾವಿನ ಹೋರಾಟವಾಗಿರುತ್ತೆ. ಇದೇ ಸಮಯದಲ್ಲಿ ಒಂದು ಹೆಲಿಕಾಪ್ಟರ್ ಅಲ್ಲಿಗೆ ಇಳಿಯುತ್ತೆ. ಅದರೊಳಗೆ ಶೀಲಾ ಬಂದಿರ್ತಾಳೆ. ಯಾಕಂದರೆ ಜಾನ್ನನ್ನು ಅಲ್ಲಿಂದ ಕರ್ಕೊಂಡು ಹೋಗೋಕೆ ಅವಳು ಬಂದಿರ್ತಾಳೆ. ಆದರೆ ವಿಜಿ ಈಗ ಮೊದಲಿನಂತೆ ಭಯಪಡುವ ಹುಡುಗಿ ಆಗಿರಲಿಲ್ಲ. ತನ್ನ ತಾಯಿಯನ್ನು ಕೊಂದದ್ದು ಜಾನ್ ಅನ್ನೋ ಸತ್ಯ ಅವಳಿಗೆ ನೆನಪಾಗುತ್ತೆ. ಅವಳ ಕಣ್ಣಲ್ಲಿ ಕಣ್ಣೀರು ಇದ್ದರೂ ಕೂಡ ಮನಸ್ಸಿನಲ್ಲಿ ಒಂದೇ ಒಂದು ಕೋಪ. ಅವಳು ಕೂಡ ತಲಪತಿಯ ಜೊತೆ ಸೇರಿ ಜಾನ್ ವಿರುದ್ಧ ಹೋರಾಡ್ತಾಳೆ. ಅಷ್ಟರಲ್ಲಿ ಕರೀಂ ಕೊಟ್ಟಿದ್ದ ರಾಕೆಟ್ ಲಾಂಚರನ್ನು ತಲಪತಿ ಬಳಸ್ತಾನೆ. ಒಂದೇ ಶಾಟ್ ಹೆಲಿಕಾಪ್ಟರ್ಗೆ ನೇರವಾಗಿ ತಗುಲುತ್ತೆ. ಭಾರಿ ಸ್ಫೋಟದಿಂದ ಶೀಲಾ ಇದ್ದ ಹೆಲಿಕಾಪ್ಟರ್ ನೆಲಕ್ಕುರುಳುತ್ತೆ. ಶೀಲಾ ಅಲ್ಲಿಯೇ ಸತ್ತೋಗ್ತಾಳೆ. ಇತ್ತ ಜಾನ್ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಆದರೆ ತಲಪತಿ ಅವನಿಗೆ ಆ ಅವಕಾಶವನ್ನೇ ಕೊಡುವುದಿಲ್ಲ. ಕೊನೆಗೆ ಭಾರಿ ಹೋರಾಟದ ನಂತರ ತಲಪತಿ ಜಾನನ್ನು ಕೊಂದೇ ಬಿಡ್ತಾನೆ. 15 ವರ್ಷಗಳಿಂದ ದೇಶವನ್ನು ನಾಶ ಮಾಡುವ ಕನಸು ಕಂಡಿದ್ದ ಜಾನ್ ಕತೆ ಅಲ್ಲಿಯೇ ಮುಗಿದು ಹೋಗಿರುತ್ತೆ. ಎಲ್ಲವೂ ಕೂಡ ಮುಗಿದ ನಂತರ ಕತೆ ಮತ್ತೆ ಸಿನಿಮಾದ ಮೊದಲ ಸೀನ್ಗೆ ಬರುತ್ತೆ. ಅದೇ ಹಳ್ಳಿ, ಅದೇ ಚುನಾವಣೆ, ಅದೇ ಭಯಪಡುತ್ತಿದ್ದ ಜನಗಳು. ಪೊಲೀಸ್ ಅಧಿಕಾರಿ ತನ್ನ ಕಥೆಯನ್ನು ಮುಗಿಸಿ ಜನರ ಕಡೆ ನೋಡ್ತಾ ಹೇಳ್ತಾನೆ, ದೇಶಕ್ಕಾಗಿ ಒಬ್ಬ ತಲಪತಿ ತನ್ನ ಜೀವನವನ್ನೇ ತ್ಯಾಗ ಮಾಡಿದ್ದ. ಈಗ ನೀವು ಮಾತ್ರ ಕೆಲವು ಗುಂಡಗಳಿಗೆ ಹೆದರಿ ಓಟ್ ಹಾಕದೇ ಇದ್ದರೆ ಅವನ ಹೋರಾಟಕ್ಕೆ ಅರ್ಥವೇನು? ಈ ಮಾತು ಕೇಳಿದ ಹಳ್ಳಿಯರ ಮನಸ್ಸಿಗೆ ಬೇಜಾರಾಗುತ್ತೆ. ಈ ಬಾರಿ ಅವರು ಭಯ ಪಡೋದಿಲ್ಲ. ಎಲ್ಲರೂ ಕೂಡ ಒಂದಾಗಿ ಎದ್ದು ನಿಂತು ಗೂಂಡಾಗಳನ್ನು ಎದುರಿಸ್ತಾರೆ. ನಂತರ ಧೈರ್ಯದಿಂದ ವೋಟ್ ಪೋಲಿಂಗ್ ಬೂತ್ ಹತ್ರ ಹೋಗಿ ತಮ್ಮ ಹಕ್ಕಾದ ಮತವನ್ನು ಚಲಾಯಿಸ್ತಾರೆ. ಹೀಗೆ ಈ ಸಿನಿಮಾ ಇಲ್ಲಿಗೆ ಮುಗಿಯುತ್ತೆ. ವೀಕ್ಷಕರೇ, ಈ ಸಿನಿಮಾ ಹೇಳೋ ಒಂದು ದೊಡ್ಡ ಸಂದೇಶ ಏನಂದರೆ, ಪ್ರಜಾಪ್ರಭುತ್ವವನ್ನು ಉಳಿಸುವ ಜವಾಬ್ದಾರಿ ಕೇವಲ ಸೈನಿಕರು ಮತ್ತು ಪೊಲೀಸರದ್ದಲ್ಲ, ಅದು ಪ್ರತಿಯೊಬ್ಬರದ್ದು ಆಗಿರುತ್ತೆ. ಅವು ಭಯದಿಂದ ಮೌನವಾಗಿದ್ದರೆ ಕೆಟ್ಟವರು ಗೆಲ್ತಾರೆ. ಆದರೆ ಅನ್ಯಾಯದ ವಿರುದ್ಧ ಧೈರ್ಯವಾಗಿ ನಿಂತರೆ ಅಂತಿಮವಾಗಿ ಗೆಲ್ಲೋದು ಯಾವಾಗಲೂ ಸತ್ಯ ಮತ್ತು ಪ್ರಜಾಪ್ರಭುತ್ವವೇ. ಇಲ್ಲಿಗೆ ಸಿನಿಮಾ ಮುಕ್ತಾಯವಾಗುತ್ತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.